ನಮಸ್ಕಾರ. ಧಾರವಾಡದ ಸಮಸ್ತ ಕ್ರೀಡಾಭಿಮಾನಿಗಳಿಗೆ ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತೀಯ ಧ್ವಜವನ್ನ ಹಾರಿಸಿ ನಮ್ಮ ಧಾರವಾಡದ ಹೆಸರನ್ನ ವಿಶ್ವ ಮಟ್ಟದಲ್ಲಿ ಬೆಳಗಿದ್ದಾರೆ ನಮ್ಮ ಹೆಮ್ಮೆಯ ಕಿರಿಯ ಟೇಕ್ವಾಂಡೋ ಚಾಂಪಿಯನ್ಸ್ಗಳು. ಕಳೆದ ತಿಂಗಳು ಜುಲೈ 31ರಿಂದ ಆಗಸ್ಟ್ 2ರವರೆಗೆ ಥೈಲ್ಯಾಂಡ್ನ ಪಟ್ಟಾಯದ ಚೋಂಬುರಿ ನಗರದಲ್ಲಿ ನಡೆದ 9ನೇ ಅಂತಾರಾಷ್ಟ್ರೀಯ ಹೀರೋಸ್ ಟೇಕ್ವಾಂಡೋ ಕ್ರೀಡಾಕೂಟ 2026ರಲ್ಲಿ ನಮ್ಮ ಜಿಲ್ಲೆಯ ಮಕ್ಕಳು ಭರ್ಜರಿ ಪ್ರದರ್ಶನ ನೀಡಿ ಪದಕವನ್ನ ಬಾಚಿಕೊಂಡಿದ್ದಾರೆ. ಪದಕದ ವಿಜೇತರ ಪಟ್ಟಿ: ಸಾಯಿ ಪ್ರಸಾದ್ ಪರಪ್ಪ ಕ್ಷಾತ್ರತೇಜ್ ಕರ್ನಾಟಕ ಕಲಾ ಮಹಾವಿದ್ಯಾಲಯ, ಪುರುಷರ 54 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ. ಇನ್ನು ಅಮ್ರಾನ್ ಅಮೀರ್ಜಾನ್ ಕಳ್ಳಿಮನಿ ಮಂಜುನಾಥೇಶ್ವರ ಶಾಲೆ, ಕಿರಿಯ ಬಾಲಕರ 23 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ. ನಫೀಸಾ ದ್ವಿತೀಯ ಶ್ರೀ ಛತ್ರಪತಿ ಶಿವಾಜಿ ಕಾಲೇಜು ಬಾಲಕಿಯರ ಜೂನಿಯರ್ ವಿಭಾಗದಲ್ಲಿ ಫೋಮ್ಸೆ ಹಾಗೂ ಕ್ಯೂರುಗಿ 2ರಲ್ಲೂ ಕೂಡ ಕಂಚಿನ ಪದಕಗಳು. ಇನ್ನು ಶಾಫಿನ್ ಕಳ್ಳಿಮನಿ ಶ್ರೀ ಮಂಜುನಾಥೇಶ್ವರ ಶಾಲೆ, ಕಿರಿಯರ ಬಾಲಕಿಯರ 25 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ. ಮಾಹಿನ್ ನವಲೂರ್ ಬಾಸೆಲ್ ಮಿಷನ್ ಶಾಲೆ, ಬಾಲಕಿಯರ ಜೂನಿಯರ್ ವಿಭಾಗದಲ್ಲಿ 51 ಕೆಜಿ ವಿಭಾಗದ ಕಂಚಿನ ಪದಕ. ಅದಿತಿ ಕಂಬಳೆ ಪಾಲಾಕ್ಷ್ ಪೋದಾರ್ ಲರ್ನ್ ಶಾಲೆ, ಬಾಲಕಿಯರ ಜೂನಿಯರ್ 55 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ. ಈ ಐತಿಹಾಸಿಕ ಯಶಸ್ಸಿನ ಹಿಂದೆ ಮಕ್ಕಳ ಪರಿಶ್ರಮದ ಜೊತೆಗೆ ಮುಖ್ಯ ತರಬೇತುದಾರರ ಅಂತಾರಾಷ್ಟ್ರೀಯ ನಿರ್ಣಾಯಕರಾದ ಶ್ರೀಮತಿ ಅಂಜಲಿ ಪರಪ್ಪಕ್ಕೆ, ತರಬೇತುದಾರರಾದ ಕುಮಾರಿ ಅದಿತಿ ಕ್ಷಾತ್ರತೇಜ್ ಹಾಗೂ ತಂಡದ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾ ರಸಾಳ್ಕರ್ ಮತ್ತು ಅಮೀರ್ ಜಾನ್ ಕಳ್ಳಿಮನಿ ಅವರು ಅಕ್ಷರಶಃ ಶ್ರಮವಿದೆ. ಧಾರವಾಡಕ್ಕೆ ಹಿಂದಿರುಗಿದ ವಿಜೇತರಿಗೆ ಜಿಲ್ಲಾ ಟೇಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಒಲಿಂಪಿಕ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ BS ತಾಳಿಕೋಟಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯ ನಿರ್ದೇಶಕರಾದ ಸದಾನಂದ್ ಅಮರಾಪುರ್, ಸಂಸ್ಥೆಯ ಸಂಸ್ಥಾಪಕ ಶ್ರೀ ಪರಪ್ಪ SK ಹಾಗೂ ಗಣ್ಯರು ಅದ್ಧೂರಿ ಸ್ವಾಗತ ಕೋರಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ನಮ್ಮ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಮತ್ತು ಧಾರವಾಡಕ್ಕೆ ಕೀರ್ತಿ ತಂದ ಈ ಕ್ರೀಡಾ ಸಾಧಕರಿಗೆ ಪಬ್ಲಿಕ್ ವಾಯ್ಸ್ ನ್ಯೂಸ್ ಕಡೆಯಿಂದ ಹಾರೈಕೆಗಳ ಮಹಾಪುರ. ಇದೇ ರೀತಿಯ ರೋಚಕ ಹಾಗೂ ಹೆಮ್ಮೆಯ ಸುದ್ದಿಗಳನ್ನು ನೋಡಲು ಮರೆಯದೆ ನಮ್ಮ ಪಬ್ಲಿಕ್ ವಾಯ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡೋದನ್ನು ಮರಿಬೇಡಿ.